ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಪೂರ್ತಿ ಏನಾಗುತ್ತೆ, ಏನು ಟ್ವಿಸ್ಟ್ ಇದೆ, ಇವತ್ತು ಭಾಗ್ಯಲಕ್ಷ್ಮಿಯಲ್ಲಿ ಒಂದೊಳ್ಳೆ ಟ್ವಿಸ್ಟ್ ಬರುತ್ತೆ. ಏನು ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಈ ವಿಡಿಯೋನ ಪೂರ್ತಿ ವಾಚ್ ಮಾಡಿ. ಬನ್ನಿ ಧಾರಾವಾಹಿಗೆ ಹೋಗೋಣ. ಈ ಕಡೆ ಶ್ರೇಷ್ಠ ಮನೇನ ಮಾರಬೇಕು ಅಂತ ಇರ್ತಾಳೆ. ಅಷ್ಟೊತ್ತಿಗೆ ತಾಂಡವ್ ಬಂದು ಬೈತಾನೆ, ಇದು ನಾನು ಕಷ್ಟಪಟ್ಟು ಕಟ್ಸಿರೋ ಮನೆ, ನೀನು ಯಾರು ಮಾರೋಕ್ಕೆ ಅಂತ ಹೇಳಿದಾಗ ಈ ಕಡೆ ಶ್ರೇಷ್ಠ ಅವನಿಗೆ ಕೂಗಾಡೋಕ್ಕೆ ಶುರು ಮಾಡ್ತಾಳೆ. ಏನು ತಾಂಡವ್ ನೀನು ಈ ರೀತಿ ಮಾತಾಡ್ತಾ ಇದೆಯಾ? ನಮ್ಗೆ ದುಡ್ಡು ಬೇಕು ತಾನೆ, ಏನು ಮತ್ತೆ ನಿಮ್ಮ ಅಪ್ಪ ಅಮ್ಮನಿಗೆ ನಿನ್ನ ಹೆಂಡತಿ ಮಕ್ಳಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ಯಾ ಅಂತ ಹೇಳಿ ಕೂಗಾದ್ಮೇಲೆ, ಆಗಲ್ಲ ಶ್ರೇಷ್ಠ, ನನ್ನ ಮಾತು ಕೇಳು ಅಂತ ಹೇಳಿದಾಗ, ಕೇಳೋದೇನಿಲ್ಲ, ನಂದೇ ಫೈನಲ್ ಮಾತಷ್ಟೇ, ಈ ಮನೇನ ಮಾರ್ತಾಯಿದ್ದೀವಿ ಮುಗೀತು ಅಂತ ಹೇಳಿ ಈ ಕಡೆ ಮಾರಾಟ ಮಾಡೋರು ಇರ್ತಾರಲ್ಲ ಅವ್ರ ಹತ್ರ, ಸರ್ ಇದನ್ನು ನೋಡೋಕ್ಕೆ ಯಾರ್ಯಾರೋ ಬಂದಿದ್ದಾರೆ ಅಂತ ಅಂದಾಗ, ಹೌದು ಮೇಡಮ್, ನಿಮ್ಮ ಲಕ್ಕು ತುಂಬ ಚೆನ್ನಾಗಿದೆ, ಆಗಲೇ ಒಬ್ಬರು ಪಾರ್ಟಿನೂ ರೆಡಿ ಇದ್ದಾರೆ, ಆಗಲೇ ಅವರು ಟೋಕನ್ ಅಡ್ವಾನ್ಸ್ ಸಹಿತ ಕೊಟ್ಟಿದ್ದಾರೆ ಅಂತ ಹೇಳಿದಾಗ, ಹೌದಾ, ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ, ಹೌದು ಮೇಡಮ್ ಅಂತ ಹೇಳ್ತಾರೆ. ಹಾಗಾದರೆ ಕಳಿಸ್ರಿ ಅವ್ರನ್ನ ಅಂತ ಹೇಳ್ತಾರೆ. ಸರಿ, ಆದರೆ ನಾನು ನನ್ನ ಕಮಿಷನ್ದು ಏನಾಗುತ್ತೆ ಅದನ್ನ ಇಟ್ಕೊಂಡು ಮಿಕ್ಕಿದ್ದು ನಿಮಗೆ ಕಳಿಸ್ತೀನಿ ಅಂದಾಗ, ಆಯ್ತು ಹಾಗೆ ಮಾಡಿ, ಹಾಗೆ ನಾನು ಆದಷ್ಟು ಬೇಗ ಈ ಮನೇನ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ, ಹೌದು ಅವರು ಬೇಗನೆ ಸೆಟಲ್ಮೆಂಟ್ ಮಾಡ್ಕೊತಾರೆ ಅಂತ ಹೇಳ್ತಾರೆ. ಸರಿ ಅಂತ ಅಷ್ಟೊತ್ತಿಗೆ ಪಾರ್ಟಿ ಬರ್ತಾರೆ. ಪಾರ್ಟಿ ಬಂದಾಗ, ನಮಸ್ತೆ ಸರ್, ಇಂಥ ಮನೆಯೇ ನಾನು ತೆಕ್ಕೊಬೇಕು ಅಂತ ಹೇಳಿ ತುಂಬ ಆಸೆ ಇತ್ತು, ಆದರೆ ಈಗ ನೀವೇ ಮಾಡ್ತಾಯಿದ್ದೀರಾ ಅನ್ನೋದು ಕೇಳಿ ತುಂಬ ಖುಷಿ ಆಯಿತು ಅಂತ ಹೇಳಿದಾಗ, ಶ್ರೇಷ್ಠ ಹೇಳ್ತಾಳೆ, ಹೌದು ನಮಗೂ ತುಂಬ ಅರ್ಜೆಂಟ್ ಇದೆ, ಹಾಗಾಗಿ ನೀವು ಬೇಗ ಸೆಟಲ್ಮೆಂಟ್ ಎಲ್ಲ ಮಾಡಬೇಕು ಅಂದಾಗ, ನಮ್ಮ ಕಡೆಯಿಂದ ಎಲ್ಲ ರೆಡಿ ಇದೆ ಮೇಡಮ್, ನೀವು ಯಾವಾಗ ನೀವು ರಿಜಿಸ್ಟ್ರ್ ಮಾಡಿಕೊಡ್ತೀರಾ ನಾನು ಪೂರ್ತಿ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ, ನನಗೊಂದು ಸತಿ ಮನೇನ ನೋಡ್ಕೊಂಬರ್ಬೋದಾ ಅಂತ ಹೇಳಿದಾಗ, ಹೋಗಿ ಅಂತ ಹೇಳ್ತಾರೆ. ಈ ಕಡೆ ತಾಂಡವ್ಗೆ ಶ್ರೇಷ್ಠ ಹೇಳ್ತಾ ಇರ್ತಾಳೆ, ಅಂತೂ ಇಂತೂ ನಾವು ಅಂದ್ಕೊಂಡಂಗೆ ನಡೀತಾ ಇದೆ, ನಿಂಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಕೇಳಿದಾಗ, ಈ ಕಡೆ ತಾಂಡವ್ ಮನಸ್ಸಲ್ಲೇ ಅಂದ್ಕೊತಾ ಇರ್ತಾನೆ, ನಾನು ಹೇಳಿದ್ದು ಇವಳು ಕೇಳಿಬಿಡ್ತಾಳೆ, ನಂದೇ ನೀನು ನಡೆಯುತ್ತೆ, ಎಲ್ಲ ಇವಳದೇ ನಡೆಯೋದು ಅಂತ ಹೇಳಿ ಗೊಣಗ್ತಾ ಇರ್ಬೇಕಾದ್ರೆ, ಏನಾದರೂ ಹೇಳ್ದೆಯಾ ನೀನು ಅಂದಾಗ, ಏನಿಲ್ಲ ಶ್ರೇಷ್ಠ ಅಂತ ಹೇಳಿ ಸುಮ್ಮನಾಗ್ತಾನೆ. ಈ ಕಡೆ ಅವನು ಪಾರ್ಟಿ ಒಳಗಡೆ ಬರ್ತಾನೆ. ಒಳಗಡೆ ಬಂದು ಮನೆ ನೋಡ್ಕೊಂಡು ಹಾಗೆ ಆ ಕಡೆ ಈ ಕಡೆ ನೋಡ್ತಾನೆ, ಯಾರೂ ಇರಲ್ಲ. ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು, ಸರ್ ಅಂದ್ಕೊಂಡಂಗೆ ಎಲ್ಲ ಆಗ್ತಾಯಿದೆ ಸರ್, ಅವರು ಮನೇನ ರಿಜಿಸ್ಟ್ರು ಮಾಡೋಕ್ಕೂ ತಯಾರಿದ್ದಾರೆ ಅಂತ ಹೇಳಿದಾಗ, ಆ ಕಡೆಯಿಂದ ಹೌದಾ ಒಳ್ಳೆ ಕೆಲಸ ಅಂತ ಹೇಳಿ ಈ ಕಡೆ ಕಟ್ ಮಾಡ್ತಾರೆ. ಆದರೆ ಅದನ್ನು ಈಗ ಯಾರು ತೆಕ್ಕೊತಾ ಇದ್ದಾರೆ, ಏನು ಎತ್ತ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲೇ ತಿಳಿದುಕೊಳ್ಳೋದು ಸಾಧ್ಯ ಆಗತ್ತೆ. ಇನ್ನೊಂದು ಕಡೆ, ಈ ಕಡೆ ಶ್ರೇಷ್ಠ ಮಾರನೇ ದಿನ ರೆಡಿ ಆಗಿಬಿಟ್ಟು ಆಫೀಸಿಗೆ ಬರ್ತಾಳೆ. ಆಫೀಸಿಗೆ ಬಂದಾಗ ಶ್ರೇಷ್ಠನಿಗೆ ಕನ್ನಿಕಾ ಫೋನ್ ಮಾಡಿ, ಶ್ರೇಷ್ಠ ಈಗ ಒಬ್ಬರು ಪಾರ್ಟಿ ಬರ್ತಾರೆ, ಅವರಿಗೆ ಪೆನ್ಸಿಲ್ಲು ಪೆನ್ನು ಎಕ್ಸಸೈಸ್ ಎಲ್ಲ ತೋರಿಸು, ಹಾಗೆ ಅವ್ರ ಹತ್ರ ಮಾತಾಡು, ಹಾಗೆ 25% ಕಮಿಷನ್ ಕೇಳು ಅಂತ ಹೇಳಿದಾಗ, ಏನು 25%? ಸರಿ, ಆದರೆ ನನಗೆ ಅದರಲ್ಲಿ 5% ಕೊಡ್ತೀಯಾ ಅಲ್ವಾ ಅಂತ ಹೇಳಿದಾಗ, ಈ ಕಡೆ ಕನಿಕಾ, ಏನು ನಿನಗೆ ಕೊಡಬೇಕಾ, ನಿನಗೆ ಯಾಕೆ ಕೊಡಬೇಕು, ಅಷ್ಟಕ್ಕೂ ನಿನ್ನನ್ನು ಕೆಲಸಕ್ಕೆ ಇಟ್ಕೊಂಡಿರೋದೇ ನಾನು ಹೆಚ್ಚು, ಅಂಥದ್ರಲ್ಲಿ ಕಮಿಷನ್ ಬಗ್ಗೆ ಮಾತಾಡ್ತೀಯಲ್ಲ ನೀನು, ತೆಪ್ಪಗೆ ನಾನು ಹೇಳೋ ಕೆಲಸ ಮಾಡ್ಕೊಂಡಿರೋ ಹಾಗಿದ್ದರೆ ಇರು, ಇಲ್ಲ ಇಲ್ಲಿಂದ ಹೊರಟೋಗು ಅಂತ ಹೇಳಬೇಕಾದ್ರೆ, ಈ ಕಡೆ ಶ್ರೇಷ್ಠನಿಗೆ ಕೋಪ ಬರುತ್ತೆ. ಎಷ್ಟು ಆಟ ಆಡ್ತೀಯ, ಆಟಾಡು, ನನಗೂ ಒಂದು ಟೈಮ್ ಬರುತ್ತೆ, ಅಲ್ಲಿವರೆಗೂ ಬಾಯಿ ಮುಚ್ಕೊಂಡು ತೆಪ್ಪಗಿರ್ತೀನಿ ಅಂತ ಹೇಳಿ ಗೊಂಡ್ಕೊಂಡು ಸುಮ್ಮನಾಗ್ತಾಳೆ. ಈ ಕಡೆ ಭಾಗ್ಯವ್ರ ಮನೇಲಿ ಆದಿ ಮತ್ತು ಗುಂಡಣ್ಣ ತನ್ವಿ ಎಲ್ಲ ಬೇಜಾರಾಗ್ತಾರೆ. ಏನು ಅಂದರೆ, ಏನು ವೀಡಿಯೋ ನಮ್ಮದು ವೈರಲ್ಲೇ ಆಗಿಲ್ಲಲ್ಲ, ಏನು ಮಾಡೋದು, ನಾವು ಹಾಕಿರೋ ವೀಡಿಯೋ ಅಂತ ಹೇಳಿದಾಗ, ಪರವಾಗಿಲ್ಲ ಬಿಡಿ, ಒಂದು ಕಿಚನ್ ನಾನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಭಾಗ್ಯ ಈ ಕಡೆ ಹೇಳ್ತಾ ಇರ್ತಾಳೆ. ಹಾಗೆ ಅಡುಗೆ ಕೆಲಸ ಒಂದಿರೋದ್ರಿಂದ ಮಾಡ್ತಾಯಿರ್ತಾರೆ. ಈ ಕಡೆ ಆದಿ ಮನೆಗೆ ಹೋದ್ಮೇಲೆ ಅವ್ರ ಅಪ್ಪನ ಹತ್ರ ಮಾತಾಡ್ತಾನೆ, ಅಪ್ಪ ನನಗೆ ಭಾಗ್ಯನಿಗೆ ಏನಾದರೂ ಮಾಡಬೇಕು ಅಂತ ಆಸೆ, ಆದರೆ ಭಾಗ್ಯ ಒಪ್ಪಲ್ಲ, ನಾವು ಬೇಕಾ ಅವರಿಗೆ ಸೆಟಲ್ ಆಗೋಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಬೋದಲ್ವಾ, ಆದರೆ ಏನು ಮಾಡೋದು ಅಂದಾಗ, ನೋಡಪ್ಪ ಅದನ್ನೆಲ್ಲ ಟೈಮಿಗೆ ಬಿಡಬೇಕು, ಭಾಗ್ಯ ಕಷ್ಟಪಟ್ಟು ದುಡಿತಾಳೆ, ಅವಳಿಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ, ನೀನೇನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಕಾಮತ್ತವರು ಅವನಿಗೆ ಸಮಾಧಾನ ಮಾಡ್ತಾರೆ. ಮಾರನೇ ದಿನ ಈ ಕಡೆ ಅವ್ನು ಬಂದಾಗ ಇಲ್ಲಿ ಅಡುಗೆಗಳ ತಯಾರಿ ನಡೀತಾ ಇರುತ್ತೆ. ಅವನಿಗೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗದೆ ನಿಂತಿರ್ತಾನೆ. ಎಲ್ಲ ಮಾತಾಡ್ತಾ ಮಾಡಬೇಕಾದ್ರೆ ಈ ಕಡೆ ಆದಿಗೆ ಭಾಗ್ಯ ಕೇಳ್ತಾಳೆ, ನಿಮಗೆ ಬೇಜಾರಾಗ್ತಾ ಇದೆಯಾ ಆದಿಯವರೇ ಅಂದಾಗ, ಹೌದು ಭಾಗ್ಯ, ಏನು ಮಾಡಬೇಕು ಕೆಲಸ ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ, ನಾವೇನೋ ಈ ವಿಡಿಯೋ ವೈರಲ್ ಆಗುತ್ತೆ, ಏನಾದರೂ
ಅನುಕೂಲ ಆಗ್ಬೋದು ಅಂದ್ಕೊಂಡ್ರೆ ಅದು ಆಗಲಿಲ್ಲಲ್ಲ ಅಂತ ಹೇಳಿದಾಗ ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೇ ಅಂತ ಹೇಳಿ ಭಾಗ್ಯ ಕೇಳಿದ್ದಕ್ಕಿಲ್ಲ, ಏನು ಕೇಳಿ, ಏನು ಹೇಳಿ ಅಂತ ಹೇಳಿದಾಗ, ನೀವು ಯಾಕೆ ವಾಪಸ್ಸು ಹೋಗಬಾರ್ದು ನೋಡಿ ಇಲ್ಲಿ ಕೆಲಸ ನಿಮಗೂ ಏನು ಮಾಡಬೇಕೇನು ಎತ್ತ ಗೊತ್ತಾಗ್ತಾಯಿಲ್ಲ, ಮತ್ತು ಸುಮ್ಮನೆ ಯಾವ ಇದ್ರ ಮೇಲೆ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ಇದ್ದೀರಾ ಅಂತ ಹೇಳಿದಾಗ ಈ ಕಡೆ ಏನು ಹೇಳಬೇಕು ಅಂತೇಳಿ ಗೊತ್ತಾಗಲ್ಲ. ಅಷ್ಟೊತ್ತಿಗೆ ಕುಸುಮಾರು ಭಾಗ್ಯ ಏನು ಹೇಳ್ತಾ ಇದೀಯ ನೀನು ಅಂದಾಗ, ಹೌದತ್ತೆ ನಾನು ನಿಜನೇ ಹೇಳ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಈ ಕಡೆ ಆದಿನೂ ಸರಿ ಆಯಿತು ಅಂತ ಹೇಳಿ ಒಪ್ಕೊಳ್ಳೋ ಅಷ್ಟೊತ್ತಿಗೆ ಗುಂಡಣ್ಣ ಮತ್ತು ತನ್ವಿ ಇಬ್ಬರು ಅಮ್ಮ ಅಮ್ಮ ಅಂತ ಹೇಳಿ ಕೂತ್ಕೊಂಡು ಬರ್ತಾರೆ. ಏನಾಯ್ತು ಮಕ್ಕಳ ಅಂದಾಗ, ಅಮ್ಮ ನಮ್ಮದು ವೀಡಿಯೋ ವೈರಲ್ ಆಗಿದೆಯಮ್ಮ ಅಂತ ಹೇಳಿದ್ದಕ್ಕೆ, ಹೌದಾ ಏನು ವಿಡಿಯೋ ವೈರಲ್ ಆಗಿದೆ, ಕಳಿಸಿದ್ದ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಈ ಕಡೆ ಕನ್ನಿಕನಿಗೆ ಫೋನ್ ಬರುತ್ತೆ. ಫೋನ್ ಮಾಡಿ ಈ ಆಫೀಸ್ ಎಮ್ ಡಿ ಬರ್ತಾರಂತೆ ಅಂತ ಅಂದಾಗ, ಫೋನ್ ಇಟ್ಟು ಏನು ಎಮ್ ಡಿನ ಅವಳೇ ಯಾಕೆ ಇಲ್ಲಿಗೆ ಬರ್ತಾಳೆ ಅಂತ ಹೇಳಿ ಅಂದ್ಕೊಬೇಕಾದ್ರೆ ಈ ಕಡೆ ಪೂಜೆ ಬರ್ತಾಳೆ. ಪೂಜೆ ನೋಡಿ ಶಾಕ್ ಆಗುತ್ತೆ. ಏಯ್ ನೀನು ಯಾಕೆ ಮನೆಗೆ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿದಾಗ, ಅಯ್ಯೋ ಪೂಜಾ ನೀನು ಹೇಳ್ದೆಯಲ್ಲ ಮನೆಯಲ್ಲೇ ಸುಮ್ಮನೆ ಇರ್ತೀಯ ಕೆಲಸ ಮಾಡು ಅಂತ, ಅದಕ್ಕೆ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದಾಗ, ಕೆಲ್ಸಕ್ಕೆ ಬಂದಿದ್ಯಾ, ನಿನ್ನನ್ನು ಯಾರು ಇಲ್ಲಿ ಕರೆದಿದ್ದು, ಹೋಗಿ ತೆಪ್ಪಗೆ ಮನೇಲಿ ಬಿದ್ದಿರು ನೀನು ಅಂತ ಹೇಳಿದಾಗ, ಅಯ್ಯೋ ಯಾಕೆ ಹಿಂಗೆ ರೇಗಾಡ್ತೀಯ ಕನಿಕಾ, ನೀನೇ ಅಲ್ವಾ ಹೇಳಿದ್ದು ಯಾವುದಕ್ಕೂ ಪ್ರಯೋಜನ ಇಲ್ಲ, ಮನೇಲೇ ಇರ್ತೀಯ ಹಾಗೆ ಹೀಗೆ ಅಂತ ಇಲ್ಲಿ ಕೂಗಾಡ್ದೆ. ಆಗಾಗ ನಾನು ಬಂದರೆ ನೀನು ಈ ರೀತಿ ಹೇಳ್ತೀಯಲ್ಲ, ಯಾಕೆ ನಿನ್ನ ಬಂಡವಾಳ ಎಲ್ಲ ಹೊರಗಡೆ ಬರುತ್ತೆ ಅಂತ ಹೇಳಿ ಭಯ ಆಗ್ತಾ ಇದೆಯಾ ನಿನಗೆ? ಇನ್ಮೇಲೆ ನಾನು ಇದಕ್ಕೆ ಎಮ್ ಡಿ, ನಾನು ಈ ಆಫೀಸ್ನಲ್ಲಿ ಎಮ್ ಡಿ ತಿಳ್ಕೊ ನೀನು ಅಂತ ಹೇಳಿದಾಗ, ಅವೆಲ್ಲ ಗೊತ್ತಿಲ್ಲ, ಏನು ನಾಟಕ ಆಡ್ತಾ ಇದೆಯಾ ಅಂತ ಹೇಳಿ ಈ ಕಡೆ ಕನ್ನಿಕಾ ಪೂಜನಿಗೆ ಬೈತಾ ಇರಬೇಕಾದ್ರೆ ಫೋನ್ ಬರುತ್ತೆ. ಆಗ ಅವರಪ್ಪ ಫೋನ್ ಮಾಡಿರ್ತಾರೆ. ಹೇಳಪ್ಪ ಅಂತ ಹೇಳಿದಾಗ, ಕಾಮತ್ತವರು ಇನ್ಮೇಲೆ ಪೂಜೆನೇ ಎಮ್ ಡಿ ಕೆಲಸ, ಎಮ್ ಡಿಗೆ ನೋಡು ಯಾರೂ ಸಿಕ್ಕಿಲ್ಲ ಅಲ್ವಾ, ಭಾಗ್ಯ ಬಿಟ್ಟು ಹೋದ್ಮೇಲೆ ಯಾರೂ ಇರಲಿಲ್ಲ ಆಶ್ರಮಕ್ಕೆ, ಹಾಗಾಗಿ ನನಗೆ ಪೂಜೆ ನೆನಪೇ ಬರಲಿಲ್ಲ, ಆಮೇಲೆ ನೆನಪಾಯಿತು, ಇನ್ಮೇಲೆ ಪೂಜೆನೇ ಎಲ್ಲ ಜವಾಬ್ದಾರಿ ವಹಿಸ್ಕೊತಾಳೆ, ಅವಳಿಗೆ ಹೇಗೆ ಕೆಲಸ ಮಾಡಬೇಕು ಏನು ಎತ್ತ ಎಲ್ಲ ತಿಳಿಸ್ಕೊಟ್ಬಿಡು ಅಂತ ಹೇಳಿ ಹೇಳ್ತಾರೆ. ಈ ಕಡೆ ಕನ್ನಿಕನಿಗಂತೂ ತುಂಬ ಕೋಪ ಬರುತ್ತೆ. ಪೂಜಾ ಗೊತ್ತಾಯ್ತಾ ಮಾವ ಹೇಳಿದ್ರು ತಾನೇ, ಇನ್ಮೇಲೆ ನಿನ್ನ ಆಟ ಏನೂ ನಡೆಯಲ್ಲ ಅಂತ ಹೇಳಿ ಪೂಜೆನೂ ಹೇಳ್ತಾಳೆ. ಆದರೂ ಈ ಕಡೆ ಕನ್ನಿಕನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಆದರೆ ಪೂಜೆ ಮುಂದೆ ಅವಳ ಬಂಡವಾಳ ಎಲ್ಲ ಹೊರಗಡೆ ಹಾಕ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ನೋಡಬೇಕು ಅಷ್ಟೇ. ಇನ್ನೊಂದು ಕಡೆ ಈ ಕಡೆ ಭಾಗ್ಯನ ಮನೆಯಲ್ಲಿ ತುಂಬ ಖುಷಿ ಆಗ್ತಾರೆ. ವೀಡಿಯೋ ವೈರಲ್ ಆಗಿದೆಯಾ, ಯಾವ ವೀಡಿಯೋನು ಅಂತ ಅಂದಾಗ, ಅಮ್ಮ ಗುಂಡಣ್ಣ ಹೇಳ್ತಾನೆ, ಅಮ್ಮ ಅಕ್ಕ ಏನು ಮಾಡಿದ್ಲು ಗೊತ್ತಾ, ನೀವು ಮಾತಾಡಬೇಕಾದ್ರೆ ಎಲ್ಲ ಕೆಲವು ಫನ್ನಿ ವಿಡಿಯೋ ಅಂತ ಹೇಳಿ ಎಡಿಟ್ ಮಾಡಿ ಹಾಕಿದ್ಲು, ನೋಡಿ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ಅಂತ ಹೇಳಿದಾಗ ಈ ಕಡೆ ನೋಡ್ತಾರೆ. ಏನಂದರೆ ಅವರು ಕುಸುಮ ತಪ್ಪು ಮಾತಾಡಿದ್ದು, ಹಾಗೆ ಭಾಗ್ಯ ಎಲ್ಲ ಹೇಳ್ಕೊಡ್ತಾ ಇದ್ದಿದ್ದು, ಕ್ಯಾಮ್ರಾ ಎಲ್ಲ ತಯಾರು ಮಾಡಿದ್ದು, ಹಾಗೆ ಆದಿ ಮೈ ಮೇಲೆ ಗೋಧಿ ಹಿಟ್ಟೆಲ್ಲ ಬಿದ್ದಿದ್ದು, ಆ ವಿಡಿಯೋಗಳೆಲ್ಲ ಚೆನ್ನಾಗಿ ವೈರಲ್ ಆಗಿರುತ್ತೆ. ಅದನ್ನೆಲ್ಲ ನೋಡಿ ನಗ್ತಾ ಭಾಗ್ಯ ಹೇಳ್ತಾಳೆ, ಕಾಮೆಂಟ್ ಎಲ್ಲ ಬಂದಿದೆ ನೋಡಿ ಆದಿಯವರೇ ಅಂತ ಹೇಳಿದಾಗ, ಈ ಕಡೆ ಕಾಮೆಂಟು ಓದ್ತಾ ಹೋಗ್ತಾನೆ ಆದಿ. ಏನಂದರೆ ಕೆಲವ್ರು ಬರೆದಿರ್ತಾರೆ, ನಿಮ್ಮದು ಮೇಯ್ನ್ ವಿಡಿಯೋಕ್ಕಿಂತ ಈ ವಿಡಿಯೋ ತುಂಬ ಜೋಕಾಗಿದೆ, ನಮಗಂತೂ ನಕ್ಕಿ ನಕ್ಕಿ ಸಾಕಾಗೋಯ್ತು, ಅಲ್ದಿರ ನಮಗೆ ಊಟ ಸರ್ವಿಸ್ ಕೊಡ್ತೀರಾ, ಡೈಲಿ 30-40 ಊಟ ಬೇಕಾಗತ್ತೆ ಅಂತ ಹೇಳಿ, ಹಾಗೆ ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಹೇಳಿ ಕೇಳಿರ್ತಾರೆ. ಅದು ನೋಡಿಬಿಟ್ಟು ಆದಿ ಹೇಳ್ತಾನೆ, ಭಾಗ್ಯ ನಮಗೆ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದಾರೆ, ನಾನು ಈಗಲೇ ಪ್ರೊಫೈಲಲ್ಲಿ ಅಪ್ಡೇಟ್ ಮಾಡಿಬಿಡ್ತೀನಿ ನಂಬರು ಅಂತ ಹೇಳಿದ ತಕ್ಷಣ ಸರಿ ಅಂತಾಳೆ. ಆದಿ ಹೋಗಿ ಪ್ರೊಫೈಲಲ್ಲಿ ಅಪ್ಡೇಟ್ ಮಾಡ್ತಾನೆ. ಅಪ್ಡೇಟ್ ಮಾಡಿದ ತಕ್ಷಣ ನಂಬರುಗೆ ಕಾಲ್ ಬರುತ್ತೆ. ಆಗ ಅಯ್ಯೋ ಕಾಲ್ ಬರ್ತಾಯಿದೆ, ಇದು ಹೊಸ ನಂಬರ್ ಅಂದಾಗ, ಈಗಿನೂ ಅಪ್ಡೇಟ್ ಮಾಡಿದ್ದೀನಲ್ಲ ಅದೇ ಇರಬೇಕು, ರಿಸೀವ್ ಮಾಡಿ ಸ್ಪೀಕರಿಗೆ ಹಾಕಿ ಅಂತ ಹೇಳಿದ ತಕ್ಷಣ ಭಾಗ್ಯ ನಮಸ್ತೆ ಅಂತ ಹೇಳ್ತಾಳೆ. ನಮಸ್ತೆ ಕಣಮ್ಮ, ನೋಡಿ ನಮ್ಮದು ಒಂದು ಗೃಹ ಪ್ರವೇಶ ಇದೆ, ಅದಕ್ಕೆ ಊಟ ಬೇಕು, ಒಂದು ಸ್ವಲ್ಪ ಕಮ್ಮಿ ರೇಟಲ್ಲಿ ನೋಡಿ ನೀವು ಮಾಡಿಕೊಡ್ತೀರಾ ಅಂದಾಗ, ಆಯಿತು ಸರ್ ತುಂಬ ಖುಷಿ ಆಯಿತು ಮಾಡಿಕೊಡ್ತೀನಿ ಅಂತ ಹೇಳಿ ಒಪ್ಕೊತಾಳೆ. ಈ ಕಡೆ ಮನೆಯವರಿಗೆಲ್ಲ ಖುಷಿ ಆಗುತ್ತೆ ಆರ್ಡ್ರು ಸಿಕ್ಕಿರೋದು ನೋಡಿ. ಹಾಗೆ ಮತ್ತೆ ಇನ್ನೊಂದು ಕಾಲ್ ಬರ್ತಾಯಿದೆ ಅಂತ ತಕ್ಷಣ ರಿಸೀವ್ ಮಾಡು ಅಂತಾರೆ. ಅವರು ಡೈಲಿ ನಮಗೆ ನಂದೊಂದು ಆಫೀಸ್ ಇದೆ, ಡೈಲಿ 40 ಊಟ ಬೇಕು, ಹಾಗೆ ಸಂಜೆ ಸ್ನ್ಯಾಕ್ಸು ಬೇಕು, ನೀವು ಮಾಡಿಕೊಡ್ತೀರಾ ಅಂತ ಹೇಳಿದಾಗ ಈ ಕಡೆ ಖುಷಿಯಿಂದ ಭಾಗ್ಯ ಒಪ್ಕೊತಾಳೆ, ಮಾಡಿಕೊಡ್ತೀನಿ ಅಂತ ಹೇಳಿ. ಹಾಗೆ ಈ ಕಡೆ ಮನೆಯವರಿಗೂ ತುಂಬ ಖುಷಿ ಆಗುತ್ತೆ, ಆದಿಗೂ ತುಂಬ ಖುಷಿ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಭಾಗ್ಯ ಕೈ ತುತ್ತು ಹೋಟೆಲನ್ನು ಶುರು ಮಾಡ್ತಾಳೆ. ಹಾಗೆ ಈ ಕಡೆ ಶ್ರೇಷ್ಠ ಮತ್ತು ಕನ್ನಿಕಾ ಎಷ್ಟೇ ಪ್ರಯತ್ನಪಟ್ಟು ಭಾಗ್ಯನ ಹಾಳು ಮಾಡಬೇಕು ಅಂದರೂ ಇಬ್ಬರು ಕೈಯಲ್ಲೂ ಆಗಲ್ಲ. ಮುಂದೆ ಭಾಗ್ಯ ಹೇಗೆ
ಮುಂದುವರಿತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.